ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪತ್ರೊಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಾಡಲಿಕ್ಕೆ ಪತ್ರೊಡೆ ತುಂಬ ಸುಲಭ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲೊಂದು ಪ್ಯಾನ್ ತಗೊಂಡಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೇನೆ. ಒಂದೇ ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. ಒಂದು 10ರಿಂದ 12 ಉದ್ದ ಮೆಣಸು, ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳು, ಎಲ್ಲವನ್ನ ಈಗ ಡ್ರೈ ರೋಸ್ಟ್ ಮಾಡಬೇಕಿದು. ಒಳ್ಳೆ ಫ್ರೈ ಆಗಲಿ, ಉದ್ದಿನಬೇಳೆ ಕೂಡ ಒಳ್ಳೆ ಫ್ರೈ ಆಗಬೇಕು, ಪರಿಮಳ ಬರಬೇಕು, ಅಲ್ಲಿಯವರೆಗೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಸುಲಭವಾಗಿ ನಾವು ಪತ್ರೊಡೆಯನ್ನು ಮಾಡ್ಕೋಬಹುದು. ಮತ್ತು ಇಂಥದೇ ಸೀಸನ್ನಲ್ಲಿ ಮಾಡಬೇಕಂತಿಲ್ಲ, ನಿಮಗೆ ಎಲೆ ಸಿಕ್ಕಿದಾಗ ಈ ಪತ್ರೊಡೆಯನ್ನು ಮಾಡ್ಕೊಳ್ಳಿ. ಹಾಗೆ ನೋಡಿ, ಇಲ್ಲಿ ನಾನು 1 ಕಪ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೇನೆ. ಒಂದು 5 ಗಂಟೆ ನೆನೆದ್ರೆ ಸಾಕು. ಈಗ ನೆಂದಿದೆ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದೇನೆ. ಈಗ ನಾನು ಮೆಣಸು, ಕೊತ್ತಂಬರಿ ಬೀಜ, ಉದ್ದಿನಬೇಳೆ, ಮೆಂತ್ಯ ಕಾಳು ಮಿಕ್ಸಿ ಜಾರಲ್ಲಿ ರುಬ್ಕೋಬಹುದು, ತೊಂದರೆ ಇಲ್ಲ. ಹಾಗೆ ಸ್ವಲ್ಪ ಇಂಗು ಹಾಕೊಳ್ಳಿ, ಒಳ್ಳೆ ಪರಿಮಳ ಬರ್ತದೆ. ಹುಳಿಯನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ, ಗಂಟ್ಲು ತುರಿಸ್ಬೋದು. ದೊಡ್ಡ ಗಾತ್ರದಲ್ಲಿ ಹುಳಿಯನ್ನು ಹಾಕೊಳ್ತಾ ಇದ್ದೇನೆ. ಇದನ್ನೀಗ ನುಣ್ಣಗೆ ರುಬ್ಕೊಳ್ಬೇಕು, ತುಂಬ ನೀರು ಮಾಡ್ಕೋಬೇಡಿ, ದಪ್ಪಕ್ಕೆ ಇರಲಿ. ನೋಡಿ, ಈ ತರ ಇಷ್ಟು ದಪ್ಪ ಇರಲಿ, ಅಂದ್ರೆ ಎಲೆಗೆ ಹಚ್ಚುವಾಗ ಸರಿ ಆಗ್ತದೆ. ಹಾಗೆ ನಾವಿಲ್ಲಿ ಉಪ್ಪು ಸೇರಿಸಲಿಲ್ಲ ಹಿಟ್ಟಿಗೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಈಗ ನಾವು ಎಲೆಗೆ ಹಚ್ಕೊಳ್ಳೋದು. ಇದು ಕೆಸುವಿನ ಎಲೆ, ಬೇವಿನ ಎಲೆ ಅಂತ ಕೂಡ ಹೇಳ್ತಾರೆ ನೋಡಿ. ಎಲ್ಲವೂ ಕೂಡ ಪತ್ರೊಡೆ ಮಾಡ್ಲಿಕ್ಕೆ ಆಗುದಿಲ್ಲ ಎಲೆಯಿಂದ. ಅದಕ್ಕಾಗಿ ಬೇರೆ ಎಲೆ ಇರ್ತದೆ, ಪತ್ರೊಡೆ ಮಾಡುವಂತ ಎಲೆಗಳು, ಕೆಸುವಿನ ಎಲೆಗಳು. ಈಗ ಅದನ್ನು ತಂದು ಚೆನ್ನಾಗಿ ತೊಳೆದು ಅದರ ಹಿಂಬದಿಯ ನಾರನ್ನೆಲ್ಲ ಬಿಡಿಸ್ಕೊಳ್ಬೇಕು. ನೀವು ಅಲ್ಲೆಲ್ಲ ತೆಗೆದುಕೊಳ್ಬೇಕು, ಇಲ್ಲದ್ರೆ ಸ್ವಲ್ಪ ತುರಿಸ್ಬೋದು ಗಂಟ್ಲೆಲ್ಲ. ಈಗ ಇದನ್ನು ನಾನು ಎಲೆಗೆ ಹಚ್ಕೊಳ್ತೇನೆ. ತೆಳ್ಳಗೆ ಹಚ್ಕೊಳ್ಳಿ, ದಪ್ಪಕ್ಕೆ ಹಚ್ಕೊಳ್ಬೇಕಂತಿಲ್ಲ. ತೆಳ್ಳಗೆ ಹಚ್ಚಿದ್ರೆ ಎಲೆದು ಪರಿಮಳ ಕೂಡ ಬರ್ತದೆ ನೋಡಿ. ದಪ್ಪ ಹಚ್ಚಿದ್ರೆ ಹಿಟ್ಟನ್ನೇ ತಿಂದಾಗ ಆಗ್ತದೆ. ಅದರಿಂದ ತುಂಬಾ ತೆಳ್ಳಗೆ ಹಚ್ಕೊಳ್ಳಿ. ನೋಡಿ, ಕೈಯಲ್ಲೇ ಹಚ್ಕೊಳ್ತಾ ಇದ್ದೇನೆ ನಾನು, ಆರಾಮಾಗಿ ಹಚ್ಕೊಳ್ಬಹುದು. ದೊಡ್ಡ ದೊಡ್ಡ ಎಲೆ ಸಿಕ್ಕಿದ್ರೆ ಒಂದೇ ಎಲೆಯಲ್ಲಿ ಆಗ್ತದೆ, ಚಿಕ್ಕ ಚಿಕ್ಕದಾದ್ರೆ ನೀವು ಜಾಯಿಂಟ್ ಮಾಡ್ಕೊಂಡು ಹಚ್ಕೋಬಹುದು. ಈಗ ಅದರ ಮೇಲ್ಗಡೆ ಉಲ್ಟಕ್ಕೆ ಇನ್ನೊಂದು ಕೆಸುವಿನ ಎಲೆಯನ್ನ ಇಟ್ಟು ಅದೇ ರೀತಿ ತೆಳ್ಳಗೆ ಹಚ್ಕೊಳ್ಳಿ. ನಾನಿಲ್ಲಿ ಹಚ್ಕೊಂಡಿದ್ದೇನೆ. ಇದೇ ರೀತಿಯಾಗಿ ಒಂದು 4ರಿಂದ 5 ಎಲೆಯನ್ನ ಮೇಲ್ಮೇಲೆ ಇಟ್ಟು ಹಚ್ಕೊಳ್ಳಿ. 4 ಎಲೆ ಇಟ್ಕೊಂಡಿದ್ದೇನೆ ನಾನೀಗ. 2 ಸೈಡ್ ಕೂಡ ಫೋಲ್ಡ್ ಮಾಡಿ ಅದಕ್ಕೂ ಕೂಡ ಹಿಟ್ಟನ್ನ ಹಾಕಿ. ನೋಡಿ, ಇಲ್ಲಿ ಯಾವ ರೀತಿ ಹಾಕ್ತಾ ಇದ್ದೇನೆ, ಎಷ್ಟು ತೆಳ್ಳಗೆ ಇದೆ ಅಂತ. ಹಚ್ಕೊಂಡ ನಂತರ ಇದನ್ನ ಫೋಲ್ಡ್ ಮಾಡಿ ರೋಲ್ ಮಾಡ್ಕೊಳ್ಬೇಕು. ಇದನ್ನ ನೀವು ಆಟಿ ತಿಂಗಳಲ್ಲೇ ಮಾಡ್ಬೇಕಂತಿಲ್ಲ. ನಿಮ್ಗೆ ಮನೆಯಲ್ಲಿ ಏನಾದ್ರೂ ಬಾಯಿ ಸಪ್ಪೆ ಸಪ್ಪೆ ಅಂತ ಅನಿಸುವಾಗ ಈ ರೀತಿ ಮಾಡ್ಕೋಬಹುದು. ಇದನ್ನ ಫ್ರೈ ಕೂಡ ಮಾಡ್ಕೋಬಹುದು, ಗೊಜ್ಜು ಮಾಡ್ಬೋದು, ಪಲ್ಯ ಮಾಡ್ಬೋದು, ಉಪ್ಕರಿ ಮಾಡ್ಬೋದು, ತರಾವಳಿ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನಿಲ್ಲಿ ರೋಲ್ ಮಾಡ್ಕೊಂಡಿದ್ದೇನೆ. ಇದನ್ನ ಒಂದು ಅರ್ಧ ಗಂಟೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ, ಅಂದ್ರೆ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೇನೆ ನಾನೀಗ. ಈಗ ಆಗಿದೆ ನೋಡಿ, ಎಲೆಯ ಕಲರ್ ಎಲ್ಲ ಚೇಂಜ್ ಆಗಿದೆ. ಅದನ್ನ ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನ ಇನ್ನು ನೀವು ಫ್ರೈ ಮಾಡ್ಕೊಳ್ಳಿ, ಪಲ್ಯ ಮಾಡ್ಬೋದು. ಫ್ರೈ ಮಾಡಿದ್ರಂತೂ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ತುಂಬಾ ರೆಸಿಪಿಯನ್ನ ಹಾಕಿದ್ದೇನೆ ನನ್ನ ಚಾನಲ್ ಅಲ್ಲಿ, ನೀವು ನೋಡ್ಕೋಬಹುದು. ನಾನಂತೂ ತಿನ್ಲಿಕ್ಕೆ ರೆಡಿ ಆಗಿದ್ದೇನೆ ನೋಡಿ, ಯಾವ ರೀತಿ ಇದೆ, ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಬರ್ತದೆ. ತಿನ್ಲಿಕ್ಕೂ ಕೂಡ ತುಂಬಾ ಖುಷಿ ಆಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಒಮ್ಮೆ ಮಾಡಿ ನೀವು ಖಂಡಿತ ಪುನಃ ಪುನಃ ಮಾಡ್ಕೊಳ್ತೀರಿ ಇದನ್ನ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.